ಮಂಗಳೂರು ಜೈಲಿನಲ್ಲಿ ನೆಟ್ವರ್ಕ್ ಜಾಮರ್ ಅಳವಡಿಕೆ ಮಾಡಿದ್ರಿಂದ ಹೃದಯಾಘಾತಕ್ಕೆ ಒಳಗಾದ ವ್ಯಕ್ತಿ ಸಾವು ಬದುಕಿನ ನಡುವೆ ಹೋರಾಡಿದ್ದಾರೆ. ಹೃದ್ರೋಗ ತಜ್ಞರ ಸಂಪರ್ಕ ಸಿಗದೆ ಮನೆಯವರು ಕಂಗಾಲಾಗಿದ್ದಾರೆ. ಕೊನೆಗೆ ವೈದ್ಯಕೀಯ ವಿದ್ಯಾರ್ಥಿಯೊಬ್ಬರ ಸಮಯ ಪ್ರಜ್ಞೆಯಿಂದ ಜೀವ ಉಳಿದಿದೆ. ಹಾಗಾದ್ರೆ ಏನಾಯ್ತು? ಜೀವ ಹೋಗುವ ನೆಟ್ವರ್ಕ್ ಸಮಸ್ಯೆ ನಾವು ತೋರಿಸ್ತೀವಿ. ಈ ಸ್ಟೋರಿ ನೋಡಿ. ಗಾಂಜಾ. ಇತ್ತೀಚೆಗೆ ಯಾರೋ ಕಿಡಿಗೇಡಿಗಳು ಮಂಗಳೂರು ಜೈಲಿನೊಳಗೆ ಗಾಂಜಾ ಎಸೆದಿದ್ರು. ಬೈಕ್ನಲ್ಲಿ ಬಂದ ಇಬ್ಬರು ಹಾಡಗಲೇ ಕವರ್ ಎಸೆದು ಪರಾರಿಯಾಗಿದ್ರು. ಬಳಿಕ ಎಚ್ಚೆತ್ತುಕೊಂಡ ಪೊಲೀಸರು ಅಕ್ರಮಗಳಿಗೆ ಬ್ರೇಕ್ ಹಾಕಲು ಹೊಸ ಉಪಾಯ ಕಂಡುಕೊಂಡಿದ್ದಾರೆ. ಆದ್ರೆ ಇದು ಸ್ಥಳೀಯರಿಗೆ ಸಮಸ್ಯೆ ತಂದೊಡ್ಡಿದೆ. ಮಂಗಳೂರಿನ ಜೈಲಿನಲ್ಲಿ ಜಾಮರ್ ಅಳವಡಿಕೆ. ಜೈಲು ಸುತ್ತಮುತ್ತಲಿನ ನಿವಾಸಿಗಳಿಗೆ ಸಮಸ್ಯೆ. ಜೈಲಿನ ಅಕ್ರಮಗಳನ್ನು ತಡೆಗಟ್ಟೋಕೆ ಪೊಲೀಸರು ಮಂಗಳೂರು ಜೈಲಿಗೆ ಜಾಮರ್ ಅಳವಡಿಸಿದ್ದಾರೆ. ಆದ್ರೆ ಇದೇ ಜಾಮರ್ ಇಲ್ಲಿನ ಜನರ ಜೀವ ಹಿಂಡುತ್ತಿದೆ. ಹೃದಯಾಘಾತಕ್ಕೆ ಒಳಗಾಗದ ರೋಗಿಯೊಬ್ಬರು ಸಾವು ಬದುಕಿನ ನಡುವೆ ಹೋರಾಡುವಂತೆ ಮಾಡಿದೆ. ಮಂಗಳೂರು ಹೇಳಿ ಕೇಳಿ ವೈದ್ಯಕೀಯ ಕ್ಷೇತ್ರಕ್ಕೆ ಹೆಸರುವಾಸಿ ಡಾಕ್ಟರ್ ಪದ್ಮನಾಭ ಕಾಮತ್ ಇಲ್ಲಿನ ಖ್ಯಾತ ಹೃದ್ರೋಗ ತಜ್ಞ. ಸದ್ಯ ಮಂಗಳೂರು ಜೈಲಿನಲ್ಲಿ ನೆಟ್ವರ್ಕ್ ಜಾಮರ್ ಅಳವಡಿಸೋದ್ರಿಂದ ರೋಗಿಗಳು ಡಾಕ್ಟರ್ ಪದ್ಮನಾಭ ಕಾಮತ್ರನ್ನ ಸಂಪರ್ಕಿಸೋದೇ ಕಷ್ಟವಾಗಿದೆ. ಜಾಮರ್ ತಂದ ಸಮಸ್ಯೆ. ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡಿನ ವ್ಯಕ್ತಿಯೊಬ್ಬರಿಗೆ ಹೃದಯಾಘಾತವಾಗಿತ್ತು. ರೋಗಿ ಕಡೆಯವರು ಕೂಡಲೇ ಮಂಗಳೂರಿನ ಖ್ಯಾತ ವೈದ್ಯ ಡಾಕ್ಟರ್ ಪದ್ಮನಾಭ ಕಾಮತ್ರಿಗೆ ಕರೆ ಮಾಡಿದ್ರು. ಆದ್ರೆ ಆಗ ಆಸ್ಪತ್ರೆಯಲ್ಲಿ ವೈದ್ಯ ಪದ್ಮನಾಭ ಅವರೇ ಇರಲಿಲ್ಲ. ಬಳಿಕ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರು ವೈದ್ಯ ಪದ್ಮನಾಭರ ಮನೆಗೆ ಹೋಗಿ ಮಾಹಿತಿ ತಿಳಿಸಿದ್ದಾರೆ. ನಂತರ ಆಸ್ಪತ್ರೆಗೆ ಡಾಕ್ಟರ್ ಪದ್ಮನಾಭ ಕಾಮತ್ ಬಂದು ಆಂಜಿಯೋಪ್ಲಾಸ್ಟಿ ಮಾಡಿದ ಕಾರಣ ರೋಗಿಯ ಜೀವ ಉಳಿದಿದೆ. ಅದರಷ್ಟು ದೊಡ್ಡ ತೊಂದರೆ ಯಾವುದೂ ಇಲ್ಲ. ಅದು ಕೂಡ ನಿನ್ನೆ ಭಾನುವಾರದ ಕಾರಣ ನಮ್ಗೆ ಇನ್ನೂ ತೊಂದರೆ ಆಯಿತು. ಯಾಕಂದರೆ ಬೇರೆ ದಿನ ನಾವು ಹಾಸ್ಪಿಟ್ಲಲ್ಲಿ ಇರ್ತೇವೆ. ನಿನ್ನೆ ನಾವು ಹಾಸ್ಪಿಟ್ಲಲ್ಲಿ ಇರಲಿಲ್ಲ. ನಾನು ಬೆಳಗ್ಗೆದ್ದು ಡ್ಯೂಟಿ ರೌಂಡ್ಸ್ ಮುಗಿಸಿ ನಾನು ಬಂದಿದ್ದೆ. ಪೇಷಂಟ್ ಬರುವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಡಾಕ್ಟರ್ ಪದ್ಮನಾಭ ಕಾಮತ್ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಗೆ 100 ಇಸಿಜಿ ಯಂತ್ರಗಳನ್ನು ನೀಡಿದ್ದಾರೆ. ಇದನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ಸದ್ಯ ನೆಟ್ವರ್ಕ್ ಸಮಸ್ಯೆಯಿಂದ ಸಾವಿರಾರು ರೋಗಿಗಳಿಗೆ ಸಮಸ್ಯೆ ಆಗುತ್ತಿದೆ. ಎಸ್ಪೆಷಲಿ ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳ್ತೇವೆ. ನಮ್ಮ ಕಾರ್ಡಿಯಾಲಜಿ, ಎಸ್ಪೆಷಲಿ ಹಾರ್ಟ್ ಡಾಕ್ಟ್ರು ಅಥವಾ ಯಾವುದೇ ಡಾಕ್ಟರ್ ಇರಲಿ, ಎಸೆನ್ಷಿಯಲ್ ಸರ್ವಿಸಲ್ಲಿ ಯಾವುದು ಬಾಧೆ ಬರಬಾರ್ದು. ಸೊ ಕಳಕಳಿ ವಿನಂತಿ, ಯಾವುದಾದ್ರೂ ಬೇರೆ ಪ್ಯಾರಲಲ್ ಅರೇಂಜ್ಮೆಂಟ್ ಮಾಡಲಿಕ್ಕೆ ಆಗ್ತದೆ ಆದರೆ ಅದಕ್ಕೆ ಬೇರೆ ಏನಾದರೂ ಅರೇಂಜ್ಮೆಂಟ್ ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡಿದರೆ ಒಳ್ಳೆಯದು ಅಂತ ನನ್ನದೊಂದು ಇಲ್ಲಿಂದ ಕಮಿಷನರ್ ಆಫ್ ಪೊಲೀಸ್ ಮತ್ತು ಹಾಗೂ ಲೋಕಲ್ ಸಿವಿಕ್ ಅಥಾರಿಟೀಸ್, ಮಹಾನಗರ ಪಾಲಿಕೆ ಅಥಾರಿಟೀಸ್ಗಳಲ್ಲಿ ಒಂದು ವಿನಂತಿ. ಮಂಗಳೂರಿನ ಜೈಲಿನಲ್ಲಿ ಅಕ್ರಮ ತಡೆಗಟ್ಟೋಕೆ ಜಾಮರ್ ಅಳವಡಿಸಿರೋದು ಒಳ್ಳೆಯದೇ. ಆದ್ರೆ ಜೈಲು ನಗರದ ಹೃದಯ ಭಾಗದಲ್ಲೇ ಇರೋದ್ರಿಂದ ಜಾಮರ್ನಿಂದ ಇಲ್ಲಿನ ಸಾವಿರಾರು ಮಂದಿಗೆ ಸಮಸ್ಯೆ ಆಗ್ತಿದೆ. ಜೈಲಿನೊಳಗಿನ ಅಕ್ರಮವನ್ನ ತಡೆಗಟ್ಟೋಕೆ ಸ್ಥಳೀಯರಿಗೆ ಸಮಸ್ಯೆ ಮಾಡೋದು ಎಷ್ಟು ಸರಿ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ಕನ್ನಡ, ಮಂಗಳೂರು. ಮಂಗಳೂರು ಜೈಲಿನಲ್ಲಿ ನೆಟ್ವರ್ಕ್ ಜಾಮರ್ ಅಳವಡಿಕೆ ಮಾಡಿದ್ರಿಂದ ಹೃದಯಾಘಾತಕ್ಕೆ ಒಳಗಾದ ವ್ಯಕ್ತಿ ಸಾವು ಬದುಕಿನ ನಡುವೆ ಹೋರಾಡಿದ್ದಾರೆ. ಹೃದ್ರೋಗ ತಜ್ಞರ ಸಂಪರ್ಕ ಸಿಗದೆ ಮನೆಯವರು ಕಂಗಾಲಾಗಿದ್ದಾರೆ. ಕೊನೆಗೆ ವೈದ್ಯಕೀಯ ವಿದ್ಯಾರ್ಥಿಯೊಬ್ಬರ ಸಮಯ ಪ್ರಜ್ಞೆಯಿಂದ ಜೀವ ಉಳಿದಿದೆ. ಹಾಗಾದ್ರೆ ಏನಾಯ್ತು? ಜೀವ ಹೋಗುವ ನೆಟ್ವರ್ಕ್ ಸಮಸ್ಯೆ ನಾವು ತೋರಿಸ್ತೀವಿ. ಈ ಸ್ಟೋರಿ ನೋಡಿ. ಗಾಂಜಾ. ಇತ್ತೀಚೆಗೆ ಯಾರೋ ಕಿಡಿಗೇಡಿಗಳು ಮಂಗಳೂರು ಜೈಲಿನೊಳಗೆ ಗಾಂಜಾ ಎಸೆದಿದ್ರು. ಬೈಕ್ನಲ್ಲಿ ಬಂದ ಇಬ್ಬರು ಹಾಡಗಲೇ ಕವರ್ ಎಸೆದು ಪರಾರಿಯಾಗಿದ್ರು. ಬಳಿಕ ಎಚ್ಚೆತ್ತುಕೊಂಡ ಪೊಲೀಸರು ಅಕ್ರಮಗಳಿಗೆ ಬ್ರೇಕ್ ಹಾಕಲು ಹೊಸ ಉಪಾಯ ಕಂಡುಕೊಂಡಿದ್ದಾರೆ. ಆದ್ರೆ ಇದು ಸ್ಥಳೀಯರಿಗೆ ಸಮಸ್ಯೆ ತಂದೊಡ್ಡಿದೆ. ಮಂಗಳೂರಿನ ಜೈಲಿನಲ್ಲಿ ಜಾಮರ್ ಅಳವಡಿಕೆ. ಜೈಲು ಸುತ್ತಮುತ್ತಲಿನ ನಿವಾಸಿಗಳಿಗೆ ಸಮಸ್ಯೆ. ಜೈಲಿನ ಅಕ್ರಮಗಳನ್ನು ತಡೆಗಟ್ಟೋಕೆ ಪೊಲೀಸರು ಮಂಗಳೂರು ಜೈಲಿಗೆ ಜಾಮರ್ ಅಳವಡಿಸಿದ್ದಾರೆ. ಆದ್ರೆ ಇದೇ ಜಾಮರ್ ಇಲ್ಲಿನ ಜನರ ಜೀವ ಹಿಂಡುತ್ತಿದೆ.
ಹೃದಯಾಘಾತಕ್ಕೆ ಒಳಗಾಗದ ರೋಗಿಯೊಬ್ಬರು ಸಾವು ಬದುಕಿನ ನಡುವೆ ಹೋರಾಡುವಂತೆ ಮಾಡಿದೆ. ಮಂಗಳೂರು ಹೇಳಿ ಕೇಳಿ ವೈದ್ಯಕೀಯ ಕ್ಷೇತ್ರಕ್ಕೆ ಹೆಸರುವಾಸಿ ಡಾಕ್ಟರ್ ಪದ್ಮನಾಭ ಕಾಮತ್ ಇಲ್ಲಿನ ಖ್ಯಾತ ಹೃದ್ರೋಗ ತಜ್ಞ. ಸದ್ಯ ಮಂಗಳೂರು ಜೈಲಿನಲ್ಲಿ ನೆಟ್ವರ್ಕ್ ಜಾಮರ್ ಅಳವಡಿಸೋದ್ರಿಂದ ರೋಗಿಗಳು ಡಾಕ್ಟರ್ ಪದ್ಮನಾಭ ಕಾಮತ್ರನ್ನ ಸಂಪರ್ಕಿಸೋದೇ ಕಷ್ಟವಾಗಿದೆ. ಜಾಮರ್ ತಂದ ಸಮಸ್ಯೆ. ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡಿನ ವ್ಯಕ್ತಿಯೊಬ್ಬರಿಗೆ ಹೃದಯಾಘಾತವಾಗಿತ್ತು. ರೋಗಿ ಕಡೆಯವರು ಕೂಡಲೇ ಮಂಗಳೂರಿನ ಖ್ಯಾತ ವೈದ್ಯ ಡಾಕ್ಟರ್ ಪದ್ಮನಾಭ ಕಾಮತ್ರಿಗೆ ಕರೆ ಮಾಡಿದ್ರು. ಆದ್ರೆ ಆಗ ಆಸ್ಪತ್ರೆಯಲ್ಲಿ ವೈದ್ಯ ಪದ್ಮನಾಭ್ ಅವರೇ ಇರಲಿಲ್ಲ. ಬಳಿಕ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರು ವೈದ್ಯ ಪದ್ಮನಾಭರ ಮನೆಗೆ ಹೋಗಿ ಮಾಹಿತಿ ತಿಳಿಸಿದ್ದಾರೆ. ನಂತರ ಆಸ್ಪತ್ರೆಗೆ ಡಾಕ್ಟರ್ ಪದ್ಮನಾಭ ಕಾಮತ್ ಬಂದು ಆಂಜಿಯೋಪ್ಲಾಸ್ಟಿ ಮಾಡಿದ ಕಾರಣ ರೋಗಿಯ ಜೀವ ಉಳಿದಿದೆ. ಅದರಷ್ಟು ದೊಡ್ಡ ತೊಂದರೆ ಯಾವುದೂ ಇಲ್ಲ. ಅದು ಕೂಡ ನಿನ್ನೆ ಭಾನುವಾರದ ಕಾರಣ ನಮ್ಗೆ ಇನ್ನೂ ತೊಂದರೆ ಆಯಿತು. ಯಾಕಂದರೆ ಬೇರೆ ದಿನ ನಾವು ಹಾಸ್ಪಿಟ್ಲಲ್ಲೇ ಇರ್ತೇವೆ. ನಿನ್ನೆ ನಾವು ಹಾಸ್ಪಿಟ್ಲಲ್ಲಿ ಇರಲಿಲ್ಲ. ನಮ್ಮ ಬೆಳಗ್ಗೆದ ಡ್ಯೂಟಿ ರೌಂಡ್ಸ್ ಮುಗಿಸಿ ನಾನು ಬಂದಿದ್ದೆ. ಪೇಷಂಟ್ ಬರುವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಡಾಕ್ಟರ್ ಪದ್ಮನಾಭ ಕಾಮತ್ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಗೆ 100 ಇಸಿಜಿ ಯಂತ್ರಗಳನ್ನು ನೀಡಿದ್ದಾರೆ. ಇದನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ಸದ್ಯ ನೆಟ್ವರ್ಕ್ ಸಮಸ್ಯೆಯಿಂದ ಸಾವಿರಾರು ರೋಗಿಗಳಿಗೆ ಸಮಸ್ಯೆ ಆಗುತ್ತಿದೆ. ಎಸ್ಪೆಷಲಿ ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳ್ತೇವೆ. ನಮ್ಮ ಕಾರ್ಡಿಯಾಲಜಿ ಎಸ್ಪೆಷಲಿ ಹಾರ್ಟ್ ಡಾಕ್ಟ್ರು ಅಥವಾ ಯಾವುದೇ ಡಾಕ್ಟರ್ ಇರಲಿ, ಎಸೆನ್ಷಿಯಲ್ ಸರ್ವಿಸಲ್ಲಿ ಯಾವುದು ಬಾಧೆ ಬರಬಾರ್ದು. ಸೊ ಕಳಕಳಿ ವಿನಂತಿ, ಯಾವುದಾದ್ರೂ ಬೇರೆ ಪ್ಯಾರಲಲ್ ಅರೇಂಜ್ಮೆಂಟ್ ಮಾಡಲಿಕ್ಕೆ ಆಗ್ತದೆ ಆದರೆ ಅದಕ್ಕೆ ಬೇರೆ ಏನಾದರೂ ಅರೇಂಜ್ಮೆಂಟ್ ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡಿದರೆ ಒಳ್ಳೆಯದು ಅಂತ ನನ್ನದೊಂದು ಇಲ್ಲಿಂದ ಕಮಿಷನರ್ ಆಫ್ ಪೊಲೀಸ್ ಮತ್ತು ಹಾಗೂ ಲೋಕಲ್ ಸಿವಿಕ್ ಅಥಾರಿಟೀಸ್, ಮಹಾನಗರ ಪಾಲಿಕೆ ಅಥಾರಿಟೀಸ್ಗಳಲ್ಲಿ ಒಂದು ವಿನಂತಿ. ಮಂಗಳೂರಿನ ಜೈಲಿನಲ್ಲಿ ಅಕ್ರಮ ತಡೆಗಟ್ಟೋಕೆ ಜಾಮರ್ ಅಳವಡಿಸಿರೋದು ಒಳ್ಳೆಯದೇ. ಆದ್ರೆ ಜೈಲು ನಗರದ ಹೃದಯ ಭಾಗದಲ್ಲೇ ಇರೋದ್ರಿಂದ ಜಾಮರ್ನಿಂದ ಇಲ್ಲಿನ ಸಾವಿರಾರು ಮಂದಿಗೆ ಸಮಸ್ಯೆ ಆಗ್ತಿದೆ. ಜೈಲಿನೊಳಗಿನ ಅಕ್ರಮವನ್ನ ತಡೆಗಟ್ಟೋಕೆ ಸ್ಥಳೀಯರಿಗೆ ಸಮಸ್ಯೆ ಮಾಡೋದು ಎಷ್ಟು ಸರಿ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ಕನ್ನಡ, ಮಂಗಳೂರು. ಮಂಗಳೂರು ಜೈಲಿನಲ್ಲಿ ನೆಟ್ವರ್ಕ್ ಜಾಮರ್ ಅಳವಡಿಕೆ ಮಾಡಿದ್ರಿಂದ ಹೃದಯಾಘಾತಕ್ಕೆ ಒಳಗಾದ ವ್ಯಕ್ತಿ ಸಾವು ಬದುಕಿನ ನಡುವೆ ಹೋರಾಡಿದ್ದಾರೆ. ಹೃದ್ರೋಗ ತಜ್ಞರ ಸಂಪರ್ಕ ಸಿಗದೆ ಮನೆಯವರು ಕಂಗಾಲಾಗಿದ್ದಾರೆ. ಕೊನೆಗೆ ವೈದ್ಯಕೀಯ ವಿದ್ಯಾರ್ಥಿಯೊಬ್ಬರ ಸಮಯ ಪ್ರಜ್ಞೆಯಿಂದ ಜೀವ ಉಳಿದಿದೆ. ಹಾಗಾದ್ರೆ ಏನಾಯ್ತು? ಜೀವ ಹೋಗುವ ನೆಟ್ವರ್ಕ್ ಸಮಸ್ಯೆ ನಾವು ತೋರಿಸ್ತೀವಿ. ಈ ಸ್ಟೋರಿ ನೋಡಿ. ಗಾಂಜಾ. ಇತ್ತೀಚೆಗೆ ಯಾರೋ ಕಿಡಿಗೇಡಿಗಳು ಮಂಗಳೂರು ಜೈಲಿನೊಳಗೆ ಗಾಂಜಾ ಎಸೆದಿದ್ರು. ಬೈಕ್ನಲ್ಲಿ ಬಂದ ಇಬ್ಬರು ಹಾಡಗಲೇ ಕವರ್ ಎಸೆದು ಪರಾರಿಯಾಗಿದ್ರು. ಬಳಿಕ ಎಚ್ಚೆತ್ತುಕೊಂಡ ಪೊಲೀಸರು ಅಕ್ರಮಗಳಿಗೆ ಬ್ರೇಕ್ ಹಾಕಲು ಹೊಸ ಉಪಾಯ ಕಂಡುಕೊಂಡಿದ್ದಾರೆ. ಆದ್ರೆ ಇದು ಸ್ಥಳೀಯರಿಗೆ ಸಮಸ್ಯೆ ತಂದೊಡ್ಡಿದೆ. ಮಂಗಳೂರಿನ ಜೈಲಿನಲ್ಲಿ ಜಾಮರ್ ಅಳವಡಿಕೆ. ಜೈಲು ಸುತ್ತಮುತ್ತಲಿನ ನಿವಾಸಿಗಳಿಗೆ ಸಮಸ್ಯೆ. ಜೈಲಿನ ಅಕ್ರಮಗಳನ್ನು ತಡೆಗಟ್ಟೋಕೆ ಪೊಲೀಸರು ಮಂಗಳೂರು ಜೈಲಿಗೆ ಜಾಮರ್ ಅಳವಡಿಸಿದ್ದಾರೆ. ಆದ್ರೆ ಇದೇ ಜಾಮರ್ ಇಲ್ಲಿನ ಜನರ ಜೀವ ಹಿಂಡುತ್ತಿದೆ. ಹೃದಯಾಘಾತಕ್ಕೆ ಒಳಗಾಗದ ರೋಗಿಯೊಬ್ಬರು ಸಾವು ಬದುಕಿನ ನಡುವೆ ಹೋರಾಡುವಂತೆ ಮಾಡಿದೆ. ಮಂಗಳೂರು ಹೇಳಿ ಕೇಳಿ ವೈದ್ಯಕೀಯ ಕ್ಷೇತ್ರಕ್ಕೆ ಹೆಸರುವಾಸಿ ಡಾಕ್ಟರ್ ಪದ್ಮನಾಭ ಕಾಮತ್ ಇಲ್ಲಿನ ಖ್ಯಾತ ಹೃದ್ರೋಗ ತಜ್ಞ. ಸದ್ಯ ಮಂಗಳೂರು ಜೈಲಿನಲ್ಲಿ ನೆಟ್ವರ್ಕ್ ಜಾಮರ್ ಅಳವಡಿಸೋದ್ರಿಂದ ರೋಗಿಗಳು ಡಾಕ್ಟರ್ ಪದ್ಮನಾಭ ಕಾಮತ್ರನ್ನ ಸಂಪರ್ಕಿಸೋದೇ ಕಷ್ಟವಾಗಿದೆ. ಜಾಮರ್ ತಂದ ಸಮಸ್ಯೆ. ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡಿನ ವ್ಯಕ್ತಿಯೊಬ್ಬರಿಗೆ ಹೃದಯಾಘಾತವಾಗಿತ್ತು. ರೋಗಿ ಕಡೆಯವರು ಕೂಡಲೇ ಮಂಗಳೂರಿನ ಖ್ಯಾತ ವೈದ್ಯ ಡಾಕ್ಟರ್ ಪದ್ಮನಾಭ ಕಾಮತ್ರಿಗೆ ಕರೆ ಮಾಡಿದ್ರು. ಆದ್ರೆ ಆಗ ಆಸ್ಪತ್ರೆಯಲ್ಲಿ ವೈದ್ಯ ಪದ್ಮನಾಭ್ ಅವರೇ ಇರಲಿಲ್ಲ. ಬಳಿಕ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರು ವೈದ್ಯ ಪದ್ಮನಾಭರ ಮನೆಗೆ ಹೋಗಿ ಮಾಹಿತಿ ತಿಳಿಸಿದ್ದಾರೆ. ನಂತರ ಆಸ್ಪತ್ರೆಗೆ ಡಾಕ್ಟರ್ ಪದ್ಮನಾಭ ಕಾಮತ್ ಬಂದು ಆಂಜಿಯೋಪ್ಲಾಸ್ಟಿ ಮಾಡಿದ ಕಾರಣ ರೋಗಿಯ ಜೀವ ಉಳಿದಿದೆ. ಅದರಷ್ಟು ದೊಡ್ಡ ತೊಂದರೆ ಯಾವುದೂ ಇಲ್ಲ. ಅದು ಕೂಡ ನಿನ್ನೆ ಭಾನುವಾರದ ಕಾರಣ ನಮ್ಗೆ ಇನ್ನೂ ತೊಂದರೆ ಆಯಿತು. ಯಾಕಂದರೆ ಬೇರೆ ದಿನ ನಾವು ಹಾಸ್ಪಿಟ್ಲಲ್ಲೇ ಇರ್ತೇವೆ. ನಿನ್ನೆ ನಾವು ಹಾಸ್ಪಿಟ್ಲಲ್ಲಿ ಇರಲಿಲ್ಲ. ನಮ್ಮ ಬೆಳಗ್ಗೆದ ಡ್ಯೂಟಿ ರೌಂಡ್ಸ್ ಮುಗಿಸಿ ನಾನು ಬಂದಿದ್ದೆ. ಪೇಷಂಟ್ ಬರುವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ.
ಡಾಕ್ಟರ್ ಪದ್ಮನಾಭ ಕಾಮತ್ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಗೆ 100 ಇಸಿಜಿ ಯಂತ್ರಗಳನ್ನು ನೀಡಿದ್ದಾರೆ. ಇದನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ಸದ್ಯ ನೆಟ್ವರ್ಕ್ ಸಮಸ್ಯೆಯಿಂದ ಸಾವಿರಾರು ರೋಗಿಗಳಿಗೆ ಸಮಸ್ಯೆ ಆಗುತ್ತಿದೆ. ಎಸ್ಪೆಷಲಿ ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳ್ತೇವೆ ನಮ್ಮ ಕಾರ್ಡಿಯಾಲಜಿ, ಎಸ್ಪೆಷಲಿ ಹಾರ್ಟ್ ಡಾಕ್ಟ್ರು ಅಥವಾ ಯಾವುದೇ ಡಾಕ್ಟರ್ ಇರಲಿ, ಎಸೆನ್ಷಿಯಲ್ ಸರ್ವಿಸಲ್ಲಿ ಯಾವುದು ಬಾಧೆ ಬರಬಾರ್ದು. ಸೊ ಒಂದು ಕಳಕಳಿ ವಿನಂತಿ, ಯಾವುದಾದ್ರೂ ಬೇರೆ ಪ್ಯಾರಲಲ್ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ ಆದರೆ ಅದಕ್ಕೆ ಬೇರೆ ಏನಾದರೂ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಆಗ್ತದಾದರೆ ಅದನ್ನು ಮಾಡಿದರೆ ಒಳ್ಳೆಯದು ಅಂತ ನನ್ನದೊಂದು ಕಮಿಷನರ್ ಆಫ್ ಪೊಲೀಸ್ ಮತ್ತು ಹಾಗೂ ಲೋಕಲ್ ಸಿವಿಕ್ ಅಥಾರಿಟೀಸ್, ಮಹಾನಗರ ಪಾಲಿಕೆ ಅಥಾರಿಟೀಸ್ಗಳಲ್ಲಿ ಒಂದು ವಿನಂತಿ. ಮಂಗಳೂರಿನ ಜೈಲಿನಲ್ಲಿ ಅಕ್ರಮ ತಡೆಗಟ್ಟೋಕೆ ಜಾಮರ್ ಅಳವಡಿಸಿರೋದು ಒಳ್ಳೆಯದೇ. ಆದ್ರೆ ಜೈಲು ನಗರದ ಹೃದಯ ಭಾಗದಲ್ಲೇ ಇರೋದ್ರಿಂದ ಜಾಮರ್ನಿಂದ ಇಲ್ಲಿನ ಸಾವಿರಾರು ಮಂದಿಗೆ ಸಮಸ್ಯೆ ಆಗ್ತಿದೆ. ಜೈಲಿನೊಳಗಿನ ಅಕ್ರಮವನ್ನ ತಡೆಗಟ್ಟೋಕೆ ಸ್ಥಳೀಯರಿಗೆ ಸಮಸ್ಯೆ ಮಾಡೋದು ಎಷ್ಟು ಸರಿ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ NS ಕಾಶಿಪಟ್ನ, ಕನ್ನಡ, ಮಂಗಳೂರು.